ಬೆಳಗ್ಗೆ ಟೈಮು ತಿಂಡಿಗೆ ಇಡ್ಲಿ ಮಾಡಿರ್ತೀವಿ, ಇಡ್ಲಿ ಮಿಕ್ಬಿಟ್ಟಿರುತ್ತೆ. ಅದನ್ನ ಏನು ಮಾಡೋದು ಅಂತ ಗೊತ್ತಿರಲ್ಲ. ಇಲ್ಲ ಕೆಲವು ಸಲ ಇಡ್ಲಿ ಮಾಡಿದಾಗ ಆಗಿರುತ್ತೆ. ಸೊ ಅದು ಏನು ಮಾಡೋದು ಅಂತ ಗೊತ್ತಾಗಿರಲ್ಲ. ಸೊ ಅದನ್ನು ಈವ್ನಿಂಗ್ ಟೈಮಲ್ಲಿ ನಾವು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿಯಾಗಿ ಮಾಡ್ಕೊಂಡು ತಿನ್ಬೋದು. ನಾನಿವಾಗ ಇದಕ್ಕೆ ಅಕ್ಕಿ ಹಿಟ್ಟು ಮತ್ತು ಜೋಳದ ಹಿಟ್ಟು, ಉಪ್ಪು ಮತ್ತು ಖಾರದ ಪುಡಿ ಮತ್ತು ಜೀರಿಗೆ ಎಲ್ಲ ಹಾಕಿ ಕಲಸಿಟ್ಕೊಂಡಿದ್ದೀನಿ. ಹಾಗೆ ನಮ್ಮ ಮನೇಲಿ ಯೂಸ್ ಮಾಡೋದು ಕಡಲೆಕಾಯಿ ಎಣ್ಣೆ. ಸೊ ಹಾಗಾಗಿ ಅದನ್ನು ಕಾಯಿಸಿ ಸ್ವಲ್ಪ ಹಾಕ್ಕೊತೀನಿ. ಸೊ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ. ಬೈಂಡಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಅಲ್ಲಿ ಎಣ್ಣೆ ಹಾಕಿದ್ಮೇಲೆ ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿ ಬರ್ತಿದೆ. ಸೊ ಈ ಥರ ಬರಬೇಕು ಅಂದರೆ ಎಣ್ಣೆನ 1 ಸ್ಪೂನ್ 2 ಸ್ಪೂನ್ ಕಾಯಿಸಿ ಹಾಕ್ಕೊಳ್ಳಿ. ಇವಾಗ ನಾನು ಇಡ್ಲಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಇವಾಗ ಬಿಡ್ತಿದ್ದೀನಿ. ಒಂದೊಂದೇ ಬಿಡ್ತೀವಿ. ಕಡಲೆಕಾಯಿ ಎಣ್ಣೆ ಏನು ಬಬಲ್ ಥರ ಬರುತ್ತೆ, ಉಕ್ಕುತ್ತೆ, ಏನಿಲ್ಲ. ನೀವು 1-2 ಸಲ ಮಾಡಿದ ತಕ್ಷಣವೇ ಅದ್ರದ್ದು ಏನು ಅಂತ ಗೊತ್ತಾಗ್ಬಿಡುತ್ತೆ. ಎಷ್ಟು ಹಾಕ್ಕೊಂಡ್ರೆ ಎಣ್ಣೆ ಎಷ್ಟು ಉಕ್ಕುತ್ತೆ, ಎಷ್ಟು ಹಾಕೋಬೇಕು ಅಂತ. ಸೊ ಹಾಗಾಗಿ ಹೆಲ್ತ್ ದೃಷ್ಟಿಯಿಂದ ಕಡಲೆಕಾಯಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ನನ್ನ ಪ್ರಕಾರ ಬೆಟರ್ ಅನಿಸುತ್ತೆ. ನೋಡಿ, ಬಬಲ್ ಎಲ್ಲ ಕಡಿಮೆ ಆಯ್ತಾ ಬಂತು. ಈ ಥರ ಕಡಿಮೆ ಆಗ್ತಾ ಬಂದು ಇವಾಗ ಇದ್ರ ಕಣ್ಣಳ್ತೆಗೆ ನೋಡಿ ಇಷ್ಟು ಸಾಕಿಷ್ಟು ಇದನ್ನು ಇವಾಗ ತೆಗಿತಿದ್ದೀನಿ. ಮಕ್ಕಳಿಗೆ ಹೊರಗಡೆ ತಿನ್ನಿಸಿ ಹೊಟ್ಟೆ ಹಾಳು ಮಾಡೋದು ಮತ್ತು ನಾವೇ ಬೇರೆ ಬೇರೆ ಏನೇನೋ ಕೊಡಿಸಿ ಹಾಳು ಮಾಡೋದಕ್ಕಿಂತ ಮನೇಲೇ ಈ ಥರದ್ದೆಲ್ಲ ಟ್ರೈ ಮಾಡೋದ್ರಿಂದ ಮಕ್ಕಳು ಹೊರಗಡೆ ತಿನ್ನೋದನ್ನು ಆದಷ್ಟು ಅವಾಯ್ಡ್ ಮಾಡ್ಬೋದು. ನಾನು ಇದಕ್ಕೆ ನಮ್ಮ ಮನೇಲಿ ಗೊಡ್ಡು ಖಾರ ಅಥವಾ ಕೆಂಪು ಚಟ್ನಿ, ಉಪ್ಪೆಸರಿನ ಖಾರ ಅಂತಾರಲ್ಲ, ಅದನ್ನು ಹಾಕ್ಕೊಂಡು ತಿನ್ನಲಿ ಅಂತ ಕೊಟ್ಟಿದ್ದೀನಿ. ಯಾಕಂದರೆ ಸ್ವಲ್ಪ ಖಾರ ಕಡಿಮೆ ಇರುತ್ತಲ್ವ, ಸೊ ಅದನ್ನು ಹಾಕ್ಕೊಂಡು ತಿನ್ಬೋದು. ಇಲ್ಲಾಂದರೆ ಟೊಮೊಟೊ ಕೆಚಪ್ಪು ಅದನ್ನು ಹಾಕ್ಕೊಂಡು ಬೇಕಾದರೆ ತಿನ್ಬೋದು. ಸೊ ಹಂಗೆ ತಿಂತೀವಿ ಅಂದರೂ ಹಂಗೂ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಸೊ ನೀವು ಒಂದು ಸಲ ಮಾಡಿ ನೋಡಿ.